ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೀಕೆಂಡ್ ವಿಸಿಟ್ ಟು ಕೋಕೋ ಫಾರ್ಮ್ ತುಂಬಾ ಪ್ಲೆಸೆಂಟ್ ಆಗಿತ್ತು. ಹಾಗೆ ಕೋಕೋ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡೆ. ಕೋಕೋ ಮರಗಳು ತುಂಬಾ ಉಷ್ಣಾಂಶವುಳ್ಳ ಪ್ರದೇಶದಲ್ಲಿ ಬೆಳೀತಾರೆ. ಇದರಿಂದ ಬರುವಂತಹ ಕಾಯಿ, ಕೋಕೋ ಕಾಯಿ ಹಣ್ಣಾಗುವ ತನಕ ಕಾದು ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಹಣ್ಣಾದ ನಂತರ ಒಳಗಡೆ ಇರೋ ಕೋಕೋ ಬೀಜಗಳನ್ನು ಸಪ್ರೇಟ್ ಮಾಡಿ ಅದನ್ನ ಚೆನ್ನಾಗಿ ಫರ್ಮೆಂಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾರೆ. ಬಿಸಿಲಲ್ಲಿ ಒಣಗಿಸಿದ ನಂತರ ರೋಸ್ಟಿಂಗ್ಗೆ ಕಳಿಸ್ತಾರೆ. ಈ ಕೋಕೋ ಬೀಜ ರೋಸ್ಟ್ ಆದ ನಂತರ ಬರುವ ಘಮನೇ ಚಾಕ್ಲೇಟ್ ಅರೋಮಾ. ಸೊ ಇದನ್ನ ನಾವು ಕೋಕೋ ಪೌಡರ್ ಆಗಲಿ, ಚಾಕ್ಲೇಟ್ ಸಿರಪ್ಸ್ ಆಗಲಿ, ಹಾಗೆ ಚಾಕ್ಲೇಟ್ ಬಾರ್ಸ್ ಆಗಲಿ ಉಪಯೋಗಿಸ್ಕೊತೀವಿ. ಆ ಶೆಲ್‌ನ ಕೂಡ ಮರುಬಳಕೆಯಲ್ಲಿ ಬಳಸ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂದೋರು ಕಮೆಂಟ್ ಮಾಡಿ, ಡೀಟೇಲ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ ಕೋಕೋ ಪ್ರಾಸೆಸ್ ಬಗ್ಗೆ. ಥ್ಯಾಂಕ್ ಯು ಆಂಡ್ ಲೈಕ್ ಅಂಡ್ ಸಬ್ಸ್ಕ್ರೈಬ್.